Hi. So sorry, sir. ಸಿಕ್ಕಾಪಟ್ಟೆ ಟ್ರಾಫಿಕ್. ಪ್ಲೀಸ್ ರಿಯಲಿ ಸಾರಿ. ನಾನು ನಮ್ಮ ಕೆಲಸ ಶುರು ಮಾಡೋಣ. ಆಮೇಲೆ ನೀವೇ ರೆಡಿ ಮಾಡೋಣ. ಬನ್ನಿ. ಹಾಯ್. ನವೀನ್ ಫೋಟೋಗ್ರಾಫಿಯಿಂದ ವಿಡಿಯೋಗ್ರಾಫರ್ ಟೀಮ್ ಬಂದೆ ಸಮಯ ನೀವು ಎಷ್ಟು ವರ್ಷ ಆಯ್ತು? 5 ಶಾರ್ಪ್ ಟೈಮ್ ಇರ್ತಾರೆ. ನಾನು 4:30 ನನ್ನ ಟೀಮ್ನ ಕಳಿಸ್ಲ. ನಾನು ಬೇಡ 5 ಗಂಟೆ ಕಳಿಸಿ ಅಂದ್ರೆ 5ಕ್ಕೆ ಇದಾಗಿರು. ಸರಿ, ಇದೆಲ್ಲ ಖರ್ಚು ಮಾಡಿದ್ರಲ್ಲ ಬೇಗ ಪಪ್ಪ ಒಂದು ಹೆಲ್ಪ್ ಮಾಡ್ತೀರಾ? ಮಾಮ ಒಂದು ಹೆಲ್ಪ್ ಮಾಡ್ತೀರಾ? ಅಲ್ಲ ಅಂಕಲ್ ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ಪುರೋಹಿತರು ಬಂದಿದ್ದಾಯಿತು, ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ ಮನೆಯಲ್ಲಿ. ಇವಾಗ ಪೂಜೆ ಶುರುವಾಗುತ್ತೆ. ಒಂದು 10-20 ನಿಮಿಷ ಟೈಮ್ ಇದೆ. ಬೆಳಿಗ್ಗೆ 11 ಗಂಟೆಗೆ ಶುರು ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ. ಈ ಮಂಡಲ ಹಾಕೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಬಂದಿರುವಂಥ ಎಲ್ರಿಗೂ ಇಷ್ಟ ಆಯಿತು. ನೋಡಿದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತು. ಪ್ರತಿಯೊಂದು ಡೀಟೇಲಿಂಗ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಇದರಲ್ಲಿ. ಆಲ್ಸೋ ತುಂಬ ಜನರಿಗಿರುವಂಥ ಕನ್ಸರ್ನ್, ನೀವು ಪ್ರೆಗ್ನೆಂಟ್ ಇದ್ದೀರಾ, ಈ ಟೈಮ್ನಲ್ಲಿ ಪೂಜೆ ಮಾಡಬಾರ್ದು, ಮನೆ ಶಿಫ್ಟಿಂಗ್ ಮಾಡಬಾರ್ದು. ನಾವು 10 ಪುರೋಹಿತರ ಹತ್ರ ಇದನ್ನು ವಿಚಾರಿಸಿ ಮಾತಾಡಿ ಯಾರು ನಮಗೆ ಮಾಡಬಾರ್ದು ಅನ್ನೋದು ಅಂದೇ ಇಲ್ಲ. ನೀವು ಈ ಟೈಮ್ನಲ್ಲಿ ಮಾಡ್ಬೋದು, ಬಟ್ ಎಷ್ಟು ತಿಂಗಳು ಒಳಗಡೆ ಮಾಡಬೇಕು ಅದನ್ನೆಲ್ಲ ತಿಳಿಸಿದ್ರು ನಮಗೆ. ಸೊ ಆ ಡೀಟೇಲ್ಸ್ ಗೊತ್ತಾದ ಮೇಲೇ ಅದ್ರ ಪ್ರಕಾರ ನಾವು ಪ್ರತಿಯೊಂದು ಪೂಜೆನ ಮಾಡ್ತಾ ಇದ್ದೀವಿ ಆಯಿತಾ. ಬಿಕಾಸ್ ನಮಗೂ ಗೊತ್ತು ಇದು ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಇವೆಂಟ್ ಆಗಿರುತ್ತೆ, ಎಲ್ಲ ಯೋಚನೆ ಮಾಡಿ ಮಾಡಬೇಕು, ಹಾಗೆ ಸುಮ್ಮನೆ ಮಾಡೋದಕ್ಕಾಗಲ್ಲ. ಸೊ ಡೋಂಟ್ ವರಿ, ಪ್ರತಿಯೊಂದು ಇನ್ಫಾರ್ಮೇಷನ್ ನಾವು ತಿಳ್ಕೊಂಡ ಮೇಲೇ ಈ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ನನ್ನ ಕಾರಲ್ಲಿ ಸಾವಯವ ಇವತ್ತಿದೆ ಇದೆ. ಅವ್ರು ನನಗೆ ಎತ್ತಕ್ಕಾಗಲ್ಲ, ಹಂಗೆ ಇದೆ. ಅವ್ರು ತಗೋ ಬರ್ತಾರೆ. ಧನು ಅಣ್ಣನ ಕಳ್ಸೋಣ ಅಂದ್ರೆ ಕಾರ್ಗಿ ಇವಾಗ ಈ ಸಾರಿ ಬ್ಯಾಕ್ ನೆಕ್ ನೋಡಿ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಡಿಸೈನ್ ಜಾಸ್ತಿನೂ ಕೊಟ್ಟಿಲ್ಲ, ತೀರಾ ಸಿಂಪಲ್ಲು ಇಲ್ಲ. ಹತ್ತಿರದಿಂದ ನೋಡಿದ್ರೆ ಇನ್ನೂ ಚೆನ್ನಾಗಿ ವರ್ಕ್ ಕಾಣಿಸುತ್ತೆ. ಉಷಾ ಅವ್ರು ಸ್ಟಿಚ್ ಮಾಡಿರುವಂಥ ಬ್ಲೌಸ್. ಆಲ್ಸೋ ಈ ಸೀರೆ ತುಂಬ ಜನರಿಗೆ ಇಷ್ಟ ಆಗಿತ್ತಲ್ಲ, ಇದು ನಿರಂತರೆಯಿಂದ. ಎಲ್ಲರಿಗೂ ಕುತ್ಕೊಳ್ಳೋಕೆ ಇವಾಗ ಪೂಜೆ ಮ್ಯಾಟ್ ಇಸ್ ಇನ್ ವಿಚ್ ರೂಮ್ಸ್? ವಿಡಿಯೋಗ್ರಾಫರ್ಸ್ಗಂತೂ ಕಾದು ಸಾಕಾಗಿ ಹೋಗಿದೆ. ಅವ್ರು ಈ ಟೈಮ್ನಲ್ಲಿ ಮೇಡಮ್ ಒಂದು 10 ನಿಮಿಷ ನಮ್ಮನ್ನು ನೋಡಿ ಸಾಕು, ಇಲ್ಲಿ ಎಷ್ಟು ಅಂತ ಆ ಕಡೆ ಈ ಕಡೆ ಮಾಡ್ತಿರತ್ತೆ. ಬಟ್ ಅಲ್ಲಿ ಇಲ್ಲಿ ಕೆಲಸ ಇದ್ದಾಗ ಅಲ್ಲೇ ಅಟೆನ್ಷನ್ ಹೋಗುತ್ತೆ. ಬಟ್ ಒಂದೇ ಹೇಳ್ತೀನಿ, ಫೋಟೋಸ್ ಆ್ಯಂಡ್ ವೀಡಿಯೋಸ್ ಅದು ತುಂಬ ಇಂಪಾರ್ಟೆಂಟ್. ಈ ಬ್ಲೌಸ್ ಕೂಡ ಅಮ್ಮಂದು ಸ್ಟಿಚ್ ಮಾಡಿರೋದು ಉಷಾ ಅವರು. ಪರ್ಫೆಕ್ಟಾಗಿ ಮಾಡ್ತಾರೆ. ಆ್ಯಂಡ್ ನೈಸ್ ನೆಕ್ ಡಿಸೈನ್ಸ್ನೆಲ್ಲ ಸೆಲೆಕ್ಟ್ ಮಾಡ್ತಾರೆ. ಅಣ್ಣ ಅತ್ತಿಗೆ ಧನುಷ್. ಪೂಜೆಗಂತಲೇ ಗೆಸ್ಟ್ಗಳಿಗೆ ಕುತ್ಕೊಳ್ಳೋದಕ್ಕಂತ ದೊಡ್ಡದಾಗಿ ಬರುತ್ತಲ್ಲ, ಅದನ್ನು ತಂದಿದ್ದೆ ನಾನು 2. ಅದನ್ನು ಹಾಕಬೇಕಾಗಿತ್ತು, ಬಟ್ ಇವರೆಲ್ಲ ಇದನ್ನು ಹಾಕಿಬಿಟ್ಟಿದ್ದಾರೆ. ಎನಿವೇಸ್ ಇದು ಯಾವುದೂ ಯೂಸಿಗೆ ಬಂದಿಲ್ಲ, ಯಾರೂ ಕೂತ್ಕೊಂಡಿಲ್ಲ. ಬಿಕಾಸ್ ಸ್ವಲ್ಪ ಜನ ನಾವು ಮನೆಯವ್ರು ಮಾತ್ರ ಇದ್ದಿದ್ದಲ್ವಾ. ದೀಪು ಅವರ ಔಟ್ಫಿಟ್ ಇದನ್ನು ನಾನು ರಾಮರಾಜಲ್ಲಿ ತಗೊಂಡಿದ್ದು. ಆ್ಯಂಡ್ ನನ್ನ ಔಟ್ಫಿಟ್ಗೆ ಕಾಂಪ್ಲಿಮೆಂಟ್ ಆಗೋ ರೀತಿಯಲ್ಲೇ ಯೋಚನೆ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಫಿಟ್ಟಿಂಗ್ ಆಗಿರ್ಬೋದು, ಇಟ್ಸ್ ಪ್ಯೂರ್ ಸಿಲ್ಕ್ ಮೆಟೀರಿಯಲ್ ಆಯಿತಾ. ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ಲಿ ಆ್ಯಸ್ ಕಪಲ್ ನಿಮ್ಮ ಬಿಗ್ ಡೇ ಏನೇ ಇರಲಿ, ಒಂದು ಸ್ವಲ್ಪ ವೀಡಿಯೋಸ್ ಫೋಟೋಸ್ ತಗೊಳ್ಳೋದನ್ನು ಮರೀಲೇಬೇಡಿ. ನಾವು 5 ನಿಮಿಷ ಆದರೂ ಪರವಾಗಿಲ್ಲ, 1-2 ಕ್ಲಿಪ್ಸ್ ಆದರೂ ಸಿಗುತ್ತಾ ಸಾಕು ಅಂತ ಟ್ರೈ ಮಾಡ್ತಾ ಇದ್ವಿ ಮಧ್ಯದಲ್ಲಿ. ಆ್ಯಂಡ್ ಅತ್ತೆ ಇಲ್ಲಿ ಅಂತ ಕೇಳ್ತಾ ಇದ್ರಲ್ವ, ಅತ್ತೆ ಆಂಟಿ ಅಂಕಲ್ ಎಲ್ಲ ಬಂದಿದ್ದು ಸಂಜೆ ಆಗಿತ್ತಾ. ಸೊ ಇಲ್ಲಿ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಒಬ್ಬರಾದ್ಮೇಲೆ ಒಬ್ಬರು. ಈ ದೀಪು ಅವ್ರದ್ದು ಒಂದು ಪಂಚೆಯ ಕತೆ ಅಂತ ಮಾಡ್ಬೋದು. ಒಬ್ಬರಾಯಿತು ತಾತಯಿಂದ ಶುರು ಮಾಡಿದ್ರು, ಪಪ್ಪ ಟ್ರೈ ಮಾಡಿದ್ರು, ಅಂಕಲ್ ಇವಾಗ ಹಾಕ್ತಾ ಇದ್ದಾರೆ. ಇನ್ನೇನು ಪೂಜೆಗೆಲ್ಲ ವ್ಯವಸ್ಥೆ ಆಗಿದೆ, ಪುರೋಹಿತರು ಕಾಯ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಕಡೆಯಿಂದ ಈ ಟೆಂಟ್ ಹೌಸ್ ಅವ್ರು ಬಂದಿದ್ದಾರೆ. ಮೇಲ್ಗಡೆ ಶಾಮಿಯಾನ ಹಾಕಬೇಕಾಗಿತ್ತು ಊಟದ ವ್ಯವಸ್ಥೆಗಂತ. ಆಮೇಲೆ ಮನೆ ಒಳಗಡೆ ಒಂದು 20 ಚೇರ್ ಬೇಕು ಅಂತಿದ್ದೆ ನಾನು. ಹಿರಿಯರೆಲ್ಲ ಬರ್ತಾರೆ, ಕೆಲವೊಬ್ರಿಗೆ ನೆಲದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಅಂದರೆ ಬೇಕಾಗುತ್ತೆ ಅಲ್ವಾ. ಸೊ ಅದನ್ನು ಆ್ಯಂಡ್ ಮೇನ್ ಡೋರಲ್ಲಿ ಡೆಕೋರ್ ಮಾಡಿದ್ದಾರೆ ನೋಡಿ. ಸಿಂಪಲ್ ಆಗಿ ಹೆಂಗೆ ಬೇಕು ನನಗೆ, ಎಲಿಗೆಂಟ್ ಆಗಿ ಅದೇ ರೀತಿ ಇದೆ. 6:45-7 ಗಂಟೆ ಹತ್ತತ್ರ ಆಗಿದೆ. ಒಂದಷ್ಟು ಪೂಜೆಗಳಿದೆ. ಇವಾಗ ನಾವಿಬ್ರು ರೆಡಿ ಆಗಿದ್ದೀವಿ ಅಂಡ್ ಪೂಜೆ ಶುರು ಮಾಡಬೇಕು. ಬಟ್ ಫಸ್ಟ್ ಪುರೋಹಿತರನ್ನ ಕೇಳೋಣ ಯಾವ್ಯಾವ ಪೂಜೆ ಇವತ್ತು ಮಾಡ್ತಾ ಇದ್ದಾರೆ ಅಂತ. ಮೊದಲಿಗೆ ಎಲ್ಲ
ದೈವದೆಲ್ಲ ಪ್ರಾರ್ಥನೆ, ಆಮೇಲೆ ಗಣಪತಿ ಪೂಜೆ, ಆಮೇಲೆ ಮನೆಯೆಲ್ಲ ಶುದ್ಧ ಮಾಡಲಿಕ್ಕೋಸ್ಕರ ಪುಣ್ಯಾಹವಾಚನೆ, ಮನೆಯೆಲ್ಲ ಶುದ್ಧ ಮಾಡಲಿಕ್ಕೆ ಸಪ್ತಶುದ್ಧಿ, ಅದಾದ್ಮೇಲೆ ವಿಶೇಷವಾಗಿ ವಾಸ್ತು ಪೂಜೆ, ವಾಸ್ತು ಬಲಿ, ಸುದರ್ಶನ ಪೂಜೆ, ಕಲಶ ಪೂಜೆ, ಆಮೇಲೆ ವಾಸ್ತು ಹೋಮ, ರಾಕ್ಷೋಗ್ನ ಹೋಮ, ಅದಾದ ನಂತರ ಸುದರ್ಶನ ಹೋಮ, ಹೊರಗಡೆ ದಿಗ್ಬಲಿ. ಇಷ್ಟು ಪೂಜೆಗಳು ಇವತ್ತೊಂದು ದಿವಸ. ನಾಳೆ ದಿವಸ ಪ್ರವೇಶ ಆದಮೇಲೆ ಹಾಲುಕ್ಸಿ ಗಣಹೋಮ, ಸತ್ಯನಾರಾಯಣ ಪೂಜೆ. ಇಷ್ಟು ಪೂಜೆಗಳು ಇವತ್ತು ದಿವಸ ಇಲ್ಲ ಆರಂಭ ಮಾಡಿ ನಾಳೆವರೆಗೆ. ತುಂಬ ಖುಷಿಯಾಯಿತು. ಈ ಮನೆಯಲ್ಲಿ ಫಸ್ಟ್ ಪೂಜೆ, ನಮ್ಮ ಸ್ವಂತ ಮನೆಯಲ್ಲಿ ಮೊದಲ ದೀಪ ಹಚ್ಚಿದ್ದೀನಿ ಆ್ಯಂಡ್ ನಮ್ಮ ಕನಸು ನನಸಾಗಿದೆ. ಫೈನಲಿ ನಾವೆಲ್ಲರೂ ಕಾಯ್ತಾ ಇದ್ದಂಥ ಕ್ಷಣ ಪೂಜೆ ಶುರುವಾಗಿದೆ. ಮನೆ ದೇವರನ್ನ, ನಿಮ್ಮ ಇಷ್ಟ ದೇವರನ್ನೆಲ್ಲ ಒಂದ್ಸಲ ಪ್ರಾರ್ಥನೆ ಮಾಡಿಕೊಟ್ಟೆ. ಓಂ ನಮೋ ಗುರುಭ್ಯೋ ಗುರುಪಾದುಕಾಭ್ಯೋ ನಮಃ ಪರೇಭ್ಯೋ ಶಿವೋ ನಾಮ ರೂಪಾಭ್ಯಾಯ ದೇವಿ ಸರ್ವಮಂಗಳ. ಇವತ್ತು ದಿವಸದಿಂದ ಆರಂಭ ಮಾಡಿ ನಾಳೆವರೆಗೂ ಏನು ಹೊಸದಾಗಿ ತಗೊಂಡಿರ್ತಕ್ಕಂಥ ಮನೆ ಗೃಹ ಪ್ರವೇಶ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಮಾಡುವುದಕ್ಕಿಂತ ಮುಂಚೆ ನಮ್ಮೆಲ್ಲ ಕುಲದೇವರು, ಗ್ರಾಮದೇವರು, ಇಷ್ಟದೇವರು, ದೈವ ಯಾವುದೇ ಇದ್ರೂ ಕೂಡ ಅವರದ್ದೆಲ್ಲ ಅನುಗ್ರಹ ಬೇಕಂತೆ. ಅವರದ್ದೆಲ್ಲ ಅನುಗ್ರಹ ಇದ್ರೆ ನಾವು ಮಾಡತಕ್ಕಂಥ ಕಾರ್ಯಗಳು ಸುಲಭ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಲಕ್ಷ್ಮೀ ದೇವರು ಇರ್ಬೋದು, ನಿಮ್ಮ ಇಷ್ಟ ದೇವರು ಇರ್ಬೋದು, ಅವರೆಲ್ಲ ಅನುಗ್ರಹದಿಂದ ಏನು ಮನೆ ಅಂದ್ರೆ ಮನಸ್ಸಂತೆ, ನೆಮ್ಮದಿ ಅಂತೆ. ನಮಗೆ ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂಥ ಜಾಗವನ್ನ ಮನೆ ಅಂತ ಹೇಳ್ತಾರೆ. ಅಂತ ಮನೆಯ ಗೃಹ ಪ್ರವೇಶವನ್ನು ನಾವು ಇವತ್ತಿನ ದಿವಸ ಆರಂಭ ಮಾಡ್ತಾ ಇದ್ದೇವೆ. ಯಾರ್ಯಾರು ಹಿರಿಯರಿದ್ದಾರೋ ಎಲ್ಲರಿಗೂ ನಮಸ್ಕಾರ ಮಾಡ್ಕೊಂಡ್ ಬಂದ್ಬಿಡಿ. ಎಲ್ಲ ಒಂದೇ ಕಡೆ ಬಂದ್ಬಿಡಿ. ಹಿರಿಯರೆಲ್ಲ ಒಟ್ಟಿಗೆ ನಮಸ್ಕಾರ ಮಾಡಿಬಿಟ್ಟು ಸಹ ಕುಟುಂಬದ ಕಲ್ಯಾಣ ಎಲ್ಲರೂ ಬರ್ತಾರೆ. ಸಹ ಕುಟುಂಬಾನ ಕ್ಷೇಮ ಸ್ಥೈರ್ಯ ವೀರ್ಯ. ನಮಗೋಸ್ಕರ, ನಮ್ಮ ಮನೆಗೋಸ್ಕರ, ನಮ್ಮ ಮನೆಯವ್ರ ಜೊತೆ ಸೇರಿ ಮಾಡಬೇಕಾಗಿರುವಂಥ ಪೂಜೆ. ಸಮಸ್ತ ದೋಷ ಪರಿಹಾರ ಅರ್ಥಂ. ಎಲ್ಲರೂ ಇದ್ದಾರೆ, ಮಾಮ ಮತ್ತು ಪಪ್ಪ ಬಿಟ್ಟು. ಪಪ್ಪ ಬಟ್ಟೆನ ಮರ್ತೋಗಿದ್ದಾರೆ ಅಂತ ಅದನ್ನು ತರೋದಕ್ಕೆ ಹೋದರು. ಮಾಮನಿಗೆ ಪಾಪ ಏನೋ ಕೆಲಸ ಇತ್ತು ಅಂತ ಅವ್ರು ಹೊರಗಡೆ ಇದ್ದರು. ಅವರಿಬ್ಬರು ಬರ್ತಾ ಇದ್ದಾರೆ. ಮಾಡಿ ಸ್ಥಳವನ್ನು ಶುದ್ಧ ಮಾಡ್ಕೊಳ್ಳುವಂಥದ್ದು. ಅಂದರೆ ನೀವೆಲ್ಲ ಕ್ಲೀನ್ ಮಾಡಿಸಿ, ನಾವು ಬರೋ ಮುಂಚೆ ಎಲ್ಲ ಕ್ಲೀನ್ ಮಾಡಿಸಿ ಒಂದಷ್ಟೇನೋ ಶುದ್ಧ ಮಾಡಿದ್ದೀವಿ. ಮಂತ್ರ ಮುಖ್ಯನ, ದೇವತಾ ಆರಾಧನೆ ಮುಖಾಂತರ ಶುದ್ಧವಾಗ್ತಕ್ಕಂಥದ್ದು. ಇದಿಷ್ಟು ಪೂಜಾದಿಗಳಿಂದ ಇವತ್ತಿಂದ ಆರಂಭ ಮಾಡಿ ನಾಳೆವರೆಗೂ ಮಾಡ್ತಾ ಇದ್ದೇವೆ. ಸಂಕಲ್ಪ ಮಾಡಿದಾಗಿಲ್ಲ. ಪೂಜೆ ಎಲ್ಲ ನಿರ್ವಿಘ್ನತೆಯಿಂದ, ಅಂದ್ರೆ ತೊಂದರೆಗಳು ಬಾರದೆ ಹೋಗ್ಬೇಕು ಅಂದ್ರೆ ಗಣಪತಿಗೆ ಮೊದಲು ಪೂಜೆ ಮಾಡಬೇಕಂತೆ. ಸಮರ್ಪಯಾಮಿ ಮಹಾಗಣಪತಯೇ ನಮಃ. ವಸ್ತ್ರೌಪಹಾರಂ ವಿಲೇಪನಂ ಸರ್ವಶ್ರೇಷ್ಠಾದಿ ಮಾತೃಗ್ರಹಾಣ ಸ್ವಸ್ತಿ ಗ್ರಾಮ. ಓಂ ವಿಘ್ನರಾಜಾಯ ನಮಃ. ಓಂ ಗಣಾಧಿಪಾಯ ನಮಃ. ಓಂ ಧೂಂ ಶ್ರೀಮನ್ಮಹಾಗಣಪತಯೇ ನಮಃ. ಪುರೋಹಿತರು ಹೇಳ್ದಾಗೇನೆ ನನಗೆ ಈ ಟೈಮ್ನಲ್ಲಿ ಯಾವ ಪೂಜೆಗೆ ಕೂತ್ಕೊಂಡು ಯಾವ ಪೂಜೆ ಮಾಡ್ಬೋದು ಅಂಥ ಪೂಜೆಗಳನ್ನು ಮಾತ್ರ ಮಾಡಿಸ್ತಾ ಇದ್ದೀವಿ. ನಾಯಕೈಕನಾಯಕಂ ವಿನಾಶಿದೇವ ದೈತ್ಯಕಂ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ. ವಿಘ್ನೇಶಾಯ ನಮೋ ನಮಃ. ವಿನಾಯಕಾಯ ಇದಕ್ಕೆ ತುಂಡನ್ನ ತಗೊಂಡು ತಲೆ ಮೇಲೆ ಇಟ್ಕೊಳ್ಳಿ. ನೀವು ಒಂದು ಹೂವನ್ನ ತಗೊಳ್ಳಿ. ಸಿದ್ಧಿರಸ್ತು. ಯಾವ್ದು ಕೊಟ್ಬಿಡುವ, ಆಯ್ತಾ? ಬಟನ್ ಕೊಡು. ಮನೆ ಚಿಕ್ಕದೋ ದೊಡ್ಡದೋ ಅದು ಇಂಪಾರ್ಟೆಂಟ್ ಆಗಲ್ಲ. ಸ್ವಂತ ಮನೆ ಇದೆಯಾ ಅದು ಮುಖ್ಯವಾಗುತ್ತೆ. ಎಲ್ರಿಗೂ ಒಂದು ಆಸೆ, ಕನಸಲ್ವ ನಮ್ಮದೇ ಆದಂಥ ಸ್ವಂತ ಮನೆ ಬೇಕು ಅಂತ. ಹೇಳೋರು ತಪ್ಪು ಹುಡ್ಕೋರು ಇದ್ದೇ ಇರ್ತಾರೆ. ಬಟ್ ನಿಮ್ಮ ಹತ್ರ ಸ್ವಂತ ಮನೆ ಇದೆಯಾ, ಖುಷಿ ಪಡಿ. ಬಿಕಾಸ್ ಇದು ನಮ್ಮ ಕನಸಾಗಿತ್ತು. ಇದೇ ರೀತಿ ತುಂಬ ಜನರು ಕನಸು ಕೂಡ ಆಗಿರುತ್ತೆ. ಸೊ ನಮ್ಮ ಗುರಿ ಒಂದೇ ಇರಬೇಕು. ನಮಗೆಷ್ಟಾಗತ್ತೆ ಆ ಒಂದು ರೀತಿಯಲ್ಲಿ ಮನೆ ತಗೊಳ್ಳೋದು, ನಮ್ಮ ಕನಸನ್ನು ನನಸು ಮಾಡೋದು. ಹೋದ ವಿಡಿಯೋಗೆ ನಿಮ್ಮ ಕಮೆಂಟ್ಸ್, ರೆಸ್ಪಾನ್ಸ್ ಎಲ್ಲ ನೋಡಿ ಮನೆಯವ್ರಿಗಂತೂ ತುಂಬಾ ಖುಷಿಯಾಗಿದೆ ಗೊತ್ತಾ. ಕೃಷ್ಣಾಯ ಗೋವಿಂದಾಯ ನಮೋ ನಮಃ.
ಒಂದಷ್ಟು ಪೂಜೆಗಳು ಮಾಡಿದ್ಮೇಲೆ ಪುರೋಹಿತರು ಅಂದರು ಇವಾಗ ಪ್ರತಿಯೊಂದು ಮೂಲೆಗೆ ಹೋಗಿ ಎಲ್ಲ ಕಡೆ ಪೂಜೆ ಮಾಡಬೇಕು, ಮನೆ ಇಡೀ ಶುದ್ಧ ಮಾಡೋಣ ಅಂತ. ಸೊ ಎಲ್ಲರೂ ದೇವ್ರ ಮನೆಯಿಂದ ಅಡುಗೆ ಮನೆಯಿಂದ ಒಂದೊಂದು ರೂಮ್ಗೆ ಹೋಗಿ ಎಲ್ಲ ಕಡೆ ಕಾರ್ನರ್ ಟು ಕಾರ್ನರ್ ಪೂಜೆನ ಮಾಡ್ತಾ ಇದ್ದೀವಿ. ಖುಷಿ ಕೊಡ್ತಾ ಇದೆ. ಓಕೆ, ಎಲ್ಲ ರೂಮ್ಸಲ್ಲಿ ಪಾಸಿಟಿವ್ ವೈಬ್ಸ್ ಬರುವಂಥ ಕ್ಷಣ ಅಂತ. ಇಟ್ಸ್ ಅ ಬ್ಯೂಟಿಫುಲ್ ಟೈಮ್ ಅಲ್ವಾ. ಆ್ಯಂಡ್ ನಮ್ಮ ಮನೆಯ ಮೊದಲನೆಯ ಕೃಷ್ಣ ಇಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಡೆಕೋರ್ ಸೆಟಪ್ ಮಾಡಿದ್ದಾರೆ. ನನಗೆ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಹೆಂಗೆ ಬೇಕೋ ಹಾಗೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮಸ್ಕರೋಮಿ. ಕೊನೆಗೆ ಒಂದು ವಿಶೇಷವಾದಂಥ ಪೂಜೆ ಮಾಡ್ತಾರೆ. ಆ್ಯಂಡ್ ನನಗೆ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ತುಂಬಾ ಇಷ್ಟ ಆಯಿತು ಆ ಪೂಜೆ ಮಾತ್ರ. ಪ್ರೆಗ್ನೆನ್ಸಿನಲ್ಲಿ ಮನೆ ಚೇಂಜ್ ಮಾಡಬಾರ್ದು, ಪೂಜೆ ಮಾಡಬಾರ್ದು, ಸುಮಾರಷ್ಟು ವಿಷಯಗಳು ಕೆಲವೊಬ್ಬರೆಲ್ಲ ಶೇರ್ ಮಾಡ್ತಾ ಇದ್ದೀರಾ. ಬಟ್ ಡೋಂಟ್ ವರಿ, ಎಲ್ಲಾದರೂ ಹಿಂದೆ ಸೈಂಟಿಫಿಕ್ ರೀಸನ್ ಅನ್ನೋದಿದೆ. ಏನಕ್ಕೆ ಯಾವುದನ್ನು ಮಾಡಬಾರ್ದು, ಯಾವುದನ್ನು ಮಾಡಬಹುದು, ಯಾಕೆ ಮಾಡಬೇಕು, ಯಾಕೆ ಮಾಡಬಾರ್ದು ಅನ್ನೋದು ಪ್ರತಿಯೊಂದನ್ನು ವಿಚಾರಿಸಿದ್ದೀವಿ. ಆ್ಯಂಡ್ ಆ ಡೀಟೇಲ್ಸ್ ನಿಮ್ಮ ಜೊತೆ ತಿಳಿಸ್ಬೇಕು ಅನ್ನೋದು ತುಂಬಾ ಆಸೆ ಇದೆ. ಸೊ ದಟ್ ಎಲ್ರಿಗೂ ನಿಜ ವಿಚಾರ ಗೊತ್ತಾಗಲಿ ಅಂತ. ಇದು ಮೇಲ್ಗಡೆ ನಾವು ಮಾಡಿರುವಂಥ ಊಟದ ಅರೇಂಜ್ಮೆಂಟ್ಸ್. ನಾನು ರೇಣುಕಾ, ಇಲ್ಲಿ ಮೇಲ್ಗಡೆ ಊಟಕ್ಕೆಲ್ಲ ಚಾಯ್ ಇಟ್ಟಿದ್ದಾರೆ. ಏನೆಲ್ಲ ಆಗ್ತಾ ಉಂಟು ನೋಡ್ಲಿಕ್ಕೆ ಬಂದ್ರೆ ಇಲ್ಲಿ ಲೈಟೇ ಇಲ್ಲ. ಈಗ ಎಲ್ಲದಾರ ಅದಿರ್ಲಿ, ನೆನ್ನೆ ನಾವು ಬಂದ್ಬಿಟ್ಟು ನೀಟಾಗಿ ಎಲ್ಲ ಇದಿದೆ ಐಟಮ್ ಎಲ್ಲ ಇಲ್ಲೇ ಇಟ್ಟಿದೀವಿ. ಇವತ್ತು ಟೆನ್ಷನ್ ಅದೇ ಜಾಗದಲ್ಲಿ ಇದೆ, ಆದ್ರೆ ನಮ್ಗೆ ಟೆನ್ಷನ್. ಕಡೆಗೆ ಒಂದೊಂದು ಸಿಕ್ಕಿತು, ಹುಡುಕಿದ್ರೆ ನಮ್ಮ ಟೈಮಿಗೆ ಅದು ಸಿಗ್ಲೇ ಇಲ್ಲ. ಪ್ರತಿ ಒಂದು ಐಟಮ್ ಕತ್ತಿ ಹುಡುಕುದು, ಡಸ್ಟ್ಬಿನ್ ಕವರ್ ಹುಡುಕುದು, ಏನೇನೋ ಎಲ್ಲೆಲ್ಲಿ. ಹೌದು, ನಮ್ಮ ಯಜಮಾನ್ರ ಬಟ್ಟೆನೇ ಬಿಟ್ಟು ಬಂದಿದ್ದು. ಪಾಪ ಅವ್ರ ಮನೆಗೆ ಹೋದ್ರು ತರ್ಲಿಕ್ಕೆ. ಅದು ಈಗ ಬರ್ತಾ ಇದ್ದಾರೆ ನೋಡಿ. ಇದೇ ಒಂದು ಫಂಕ್ಷನ್ ಅಂದ್ರೆ ಇಷ್ಟು ಗಡಿಬಿಡಿ ಎಲ್ಲ ನಿಮ್ಗೆ ಗೊತ್ತಿರ್ಬೋದಲ್ವಾ. ಎಲ್ಲ ರೆಡಿ ಇದ್ರು ಕಡೆಗೆ ಏನಾದ್ರೂ ಒಂದು ಮಿಸ್ ಆಗ್ತದೆ. ಟೆನ್ಷನ್ ಆಗ್ಬಾರ್ದು ಅಂತ ನೀಟಾಗಿ ಜೋಡಿಸಿದೀವಿ, ಆದ್ರೂ ಟೆನ್ಷನ್ ಆಯ್ತು. ಪೂಜೆ ಒಂದು ರೌಂಡ್ ಆದಮೇಲೆ ಅವ್ರು ನಮಗೆ ಬ್ರೇಕ್ ಕೊಟ್ಟಿದ್ರು. ಸಾಕು, ಒಂದು ಸ್ವಲ್ಪ ಬ್ರೇಕ್ ತಗೊಂಡು ಬನ್ನಿ. ನನ್ನ ಸಿಚುವೇಶನ್ ಅವ್ರಿಗೆ ಗೊತ್ತಿತ್ತಲ್ವ. ಸೊ ಹೋಗಿ ನಿಂತ್ಕೊಳ್ಳಿ, ಓಡಾಡ್ಕೊಂಡು ಬಂದು ಇನ್ನೊಂದು ರೌಂಡ್ ಪೂಜೆ ಆಮೇಲೆ ಶುರು ಮಾಡೋಣ ಅಂದರು. ಆಟೋ ಬುಕ್ ಮಾಡಿ ಬನ್ನಿ, ಅಡ್ರೆಸ್ ಬನ್ನಿ. ಯಜಮಾನ ಕೈ ಕೊಡಿ ಅದನ್ನ. ನೀವು ಅವ್ರ ಪಕ್ಕದಲ್ಲಿ ನಿಂತ್ಕೊಳ್ಳಿ. ಹಾಗೆ ಎಲ್ಲ ಹೇಳ್ಕೊಳ್ಳಿ. ಇದಂ ಫಲಂ ಮಯ ದತ್ತ ಜನ್ಮನಿ. ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ವಿಶೇಷವಾಗಿ. ಪಾಪೋಹಂ ಪಾಪ ಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ಸಾಹಿಮಾ ಕೃಪಯಾ. 7 o'clock ನಾವು ಪೂಜೆನ ಶುರು ಮಾಡಿದ್ವಿ. ಪುರೋಹಿತರು ಹೇಳಿದರು 9 o'clock ತನಕ ಇರುತ್ತೆ, ಆಮೇಲೆ ಮುಗಿಸ್ತೀವಿ ಅಂತ. ಶಾರ್ಪ್ 9ಗೆ ಮುಗಿಸಿದ್ರು. ತುಂಬ ಅರ್ಥಪೂರ್ಣವಾಗಿ ನಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಮನೆಯಲ್ಲಿ ಇರುವಂಥ ಎಲ್ರಿಗೂ ಇಷ್ಟ ಆಯಿತು. ನಮಸ್ತೆ ಮಾಡಿ. ನಮಸ್ತೆ ಮಾಡಿ. ದೊಡ್ಡಪ್ಪ ಹುಚ್ಚಿನ ಕಣ್ಣು, ಮಾಮಿ ಕಣ್ಣು, ಮಾಮ ಕಣ್ಣು, ಅಮ್ಮನ ಕಣ್ಣು, ಪಪ್ಪನ ಕಣ್ಣು. ಅಮ್ಮ ಎಲ್ಲ ಪಾಡಿಸಿ ಈ ಕಡೆ ಯಾವ ಸಂಧ್ಯಾ. ಇದು ನನ್ನ ಮಾಮಿ, ಇದು ನನ್ನ ಅಮ್ಮ. ಇವ್ರು ಬರೀ ಬೈಗಳು ತಗೊಳ್ಳೋದಕ್ಕೆ ಬಂದಿದ್ದಾರೆ. ಇವ್ರು ಆಗಿದ್ದಕ್ಕೆ ಸುಮ್ಮನೆ ಆಗ್ತಿದ್ದಾರೆ. ಬೇರೆಯವ್ರು ಆಗ್ತಿದ್ರೆ ಓಡೋಗ್ತಿದ್ದಾರೆ. ಒಂದು ವಾರದಿಂದ ಬೈಗಳೇ ನನ್ನ ಟೆನ್ಷನ್ ಎಲ್ಲ ಇವ್ರ ಮೇಲೆ, ನನ್ನ ಟೆನ್ಷನ್ ಎಲ್ಲ ಇವ್ರ ಮೇಲೆ ತೆರೆದಿದ್ದಾರೆ. ವಿಡಿಯೋಗ್ರಾಫರ್ಸ್ ಕಳಿಸೋ ವಿಡಿಯೋದಲ್ಲಿ ಎಲ್ಲ ಚೆನ್ನಾಗೇ ಇರುತ್ತೆ ಅಲ್ಲ, ಸಿನಿಮ್ಯಾಟಿಕ್ ಸ್ಟೈಲಲ್ಲಿ. ಬಟ್ ಆ್ಯಕ್ಚುಲಾಗಿ ನೋಡಿ ಈ ಥರ ಸ್ಟ್ರಗಲ್ಸ್ ಎಲ್ಲ ಇರುತ್ತೆ. ಸಂಪೂರ್ಣ ಫಲಪ್ರಾಪ್ತಿರಸ್ತು. ನೆರವೇರಿಸಿಕೊಳ್ಳಿ ಎಲ್ಲ ಬ್ರಾಹ್ಮಣರು ಆಶೀರ್ವಾದ ಮಾಡಿ ಕೊಡ್ತಾ ಇದ್ದಾರೆ. ಎಲ್ಲರೂ ಕೈ ಮುಂದೆ ಮಾಡಿಬಿಡಿ, ಎಲ್ಲರಿಗೂ ಸೇರಿಬಿಟ್ಟು ಫೋಟೋ ತೆಕ್ಕೊಂಡ್ಬಿಡಿ. ಆಂಟಿ ಹತ್ರ ಹೋಗಿ ಹಂಗೆ ಹಿಡ್ಕೊಂಡೆಲ್ಲ ಇಲ್ಲಿ ನೋಡಿ, ಮುಂದೆ ನೋಡಿ ಒಂದ್ಸಲ ಫೋಟೋಗೆ. ಗುರುಡೆ ನೀವು ನೋಡಿ ಸ್ವಲ್ಪ.
ಸಂತತೆ ಪುತ್ರ ಪೌತ್ರಕಿ ಕರೀತಕ್ಕಂಥದ್ದು ಮನಸ್ಸಲ್ಲಿ ವಾಸ್ತು ಪುರುಷಾಯ ನಮಃ ಅಂತ ಹೇಳ್ಕೊಳ್ತಾ ಇರ್ಬೇಕು, ಆಯ್ತಾ? ಯಾಕಂದ್ರೆ ಎಲ್ಲ ರೆಡಿ ಇದ್ದು ಬಿಡ್ಬೇಕು, ಮತ್ತು ಬೇಗ ಇದ್ರೆ ಒಳ್ಳೇದು. 7:45 ನಾವು ಪೂಜೆ ಶುರು ಮಾಡಿ ಬಿಡ್ತೇವೆ. ಪುರುಷ ಶೈಲೇಂದ್ರಿಯ ಆಯುಷ್ಯೇ. ಹೌದು, ಎಲ್ಲರಿಗೂ ಹೇಳಿದ್ದಾನೆ. ಪೂಜೆ ಮುಗೀತಾ ಇನ್ನೇನು ಫೋಟೋ ಸೆಷನ್ಸ್ ಅಂದರೆ ಮನೆಯವರು ಎಲ್ಲರೂ ಟೈಮ್ ಸಿಕ್ಕಿದೆಯಾ ಇವತ್ತು ಒಂದಷ್ಟು ಮೆಮರೀಸ್ನ ಕ್ರಿಯೇಟ್ ಮಾಡೋಣ, ಎಲ್ಲರೂ ರೆಡಿ ಆಗಿದ್ದಾರೆ. ಸೊ ಇಟ್ಸ್ ಅ ಹ್ಯಾಪಿ ಡೇ. ಅಪ್ಪಾಜಿ ಭರತ್ ಮಿನಿ ಎಲ್ಲ ಮಿಸ್ಸಿಂಗ್ ಅಲ್ವಾ, ಅವ್ರೇನು ಮಾಡ್ತಾರೆ ನಿಮ್ಮ ಥರನೇ ಈ ಮನೆ ಪೂಜೆ ವೀಡಿಯೋಸ್ನೆಲ್ಲ ನೋಡಿ ಖುಷಿ ಪಡ್ತಾರೆ. ನಾನು ಎಲ್ರಿಗೂ ಮುಂಚೆನೇ ಹೇಳಿದೆ, ವಿಡಿಯೋಗ್ರಾಫರ್ಸ್ ಫ್ರೀ ಇದ್ದಾಗ ಫೋಟೋ ತಗೊಳ್ಳಿ, ಮುಜುಗರ ಪಡಬೇಡಿ ಅಂತ. ಬಿಕಾಸ್ ಮತ್ತೆ ಈ ಚಾನ್ಸ್ ಸಿಗಲ್ಲ ಅಲ್ವಾ. ಸೊ ನಿಮ್ಮ ಫ್ಯಾಮ್ಲಿನಲ್ಲೂ ಎಲ್ಲರೂ ಒಟ್ಟಿಗೆ ಸೇರಿ ಮೆಮರೀಸ್ ಫೋಟೋಸ್ನ ತಗೊಳ್ಳೋದನ್ನು ಮರೀಲೇಬೇಡಿ, ಆಯಿತಾ? ತುಂಬ ಜನರಿಗೆ ಮನೆ ಕಾನ್ಸೆಪ್ಟ್, ಮನೆ ಕಲರ್ ಕಾಂಬಿನೇಷನ್ಸ್ ಎಲ್ಲ ಇಷ್ಟ ಆಗಿದೆ. ಆ್ಯಂಡ್ ಎಂಟಿ ಹೋಮ್ ಟೂರ್ ವಿಡಿಯೋ ಆದಷ್ಟು ಬೇಗ ಹಾಕಿ ಅಂತ ಹೇಳಿದ್ದೀರಾ. ಮನೆ ವರ್ಕ್ ಇನ್ನೂ ಕಂಪ್ಲೀಟ್ ಆಗೋದಕ್ಕಿದೆ. ಆಗಿದ ತಕ್ಷಣ ನಾನು ಎಂಟಿ ಹೋಮ್ ಟೂರ್ ಡೆಫಿನೆಟಾಗಿ ಹಾಕ್ತೀನಿ. ಆಮೇಲೆ ಒಂದೊಂದೇ ಐಟಮ್ ಏನು ತರ್ತಾ ಇದ್ದೀನಿ, ಹೇಗೆ ಸೆಟಪ್ ಮಾಡ್ತಾ ಇದ್ದೀನಿ ಅದನ್ನು ಶೇರ್ ಮಾಡ್ತೀನಿ. ನನ್ನ ಕಸಿನ್ ಮತ್ತು ನನ್ನ ಫ್ರೆಂಡ್ ಇವರಿಬ್ಬರು ನನಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ರು. ಅಣ್ಣ ಅತ್ತಿಗೆ ನನ್ನ ಸಪೋರ್ಟಿವ್ ಹ್ಯಾಂಡ್ಸ್ ಯಾವಾಗಲೂ ಇರ್ತಾರೆ. ಬೇಗ ಬಂದರು, ಎಲ್ಲಿ ಏನು ಮಾಡಬೇಕು ಮುಜುಗರನೇ ಇರಲ್ಲ ಅವ್ರಿಗೆ, ಮಾಡಿಬಿಡ್ತಾರೆ. ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಬೇಕು ಅಂತ. ಚೆನ್ನಾಗಾಯ್ತಾ? ಎಲ್ರಿಗೂ ಇಷ್ಟ ಆಯ್ತಾ ಪೂಜೆ? ಇವತ್ತಿನ ದಿನದ್ದು ಆಲ್ಮೋಸ್ಟ್ ಮುಗಿತಾ ಬಂತು. ಬಟ್ ನಾಳೆ ದಿನಕ್ಕೆ ಪ್ರಿಪ್ರೇಷನ್ ಇವತ್ತೇ ಮಾಡಿ ಹೋಗ್ಬೇಕಲ್ವಾ. ಊಟ ಮಾಡುವ. ಊಟ ಮಾಡುವ. ಯಾರಿಗೆ ಹಸುವಾಗ್ತದೆ ಅವರು ಮಧ್ಯಾಹ್ನನೇ ಒಬ್ರು ಬಂದಿದ್ರು, 11 ಗಂಟೆಗೆ ಇರೋ ಬೈದೇರು. ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂದ್ರೆ ಅದು ಕಣ್ಣಿನ ಲಕ್ಷಣ ಗಣಪತಿ ಹೆಂಗ್ ಮಾಡಿದ್ದಾರೆ ಅವ್ರಿಗೆ ಹೇಳಿ ಇದು ಕ್ಲೀನ್ ಮಾಡಂಗಿಲ್ಲ, ಸರೌಂಡಿಂಗ್ ಮಾತ್ರ ಅಂತ. ಬೆಳಿಗ್ಗೆ 11 ಗಂಟೆಯಿಂದ ಮಾಡಿದ್ದಾರೆ, 4 ಗಂಟೆ ಕಷ್ಟಪಟ್ಟಿದ್ದಾರೆ. ಅಷ್ಟು ಇದಿದೆ, ಚೆನ್ನಾಗಿ ಮಾಡಿದ್ದಾರೆ. ದೈವಿಕದ ನೋಡಿದೆ ಎಷ್ಟು ದಿನ ಆಯ್ತು. ಸ್ವಲ್ಪ ಸ್ಲಿಮ್ ಆಗಿತ್ತು. ಹೌದು, ಎಷ್ಟು ದಿನ ಆಯ್ತು ನಿಮ್ಮನ್ನ ನೋಡಿದೆ ಅಮ್ಮ ಆಯ್ತು ಅಲ್ವಾ? ಅವತ್ತು ಬಂದಿದ್ದೆ, ಆವಾಗ ನಾನು ಇಲ್ಲ ಒಂದು ಸುಂದರವಾಗಿ ರೆಡಿ ಮಾಡಿಸಿದ್ರು. ತಿಳಿಸಿ ಆಯ್ತಾ? ಎಡಗೈ ಅರಿದು ಬಲಗೈ ದಿವಸ ಕಟ್ಟು ಸಲ ಸಂಧ್ಯಾ ಊಟದ ವ್ಯವಸ್ಥೆಗೆ ಟೆರೆಸಲ್ಲೇ ಮಾಡಬೇಕಾಯ್ತಲ್ವಾ. ಸೊ ಹಾಗಾಗಿ ನೋಡ್ತಾ ಇದ್ದೀವಿ ಎಲ್ಲರಿಗೂ ಕಂಫರ್ಟೇಬಲ್ ಆಗಿರುತ್ತಾ ಅಂತ. ಬಟ್ ಇಟ್ ವಾಸ್ ಈಸಿ, ಮ್ಯಾನೇಜಬಲ್, ಬರ್ಬೋದು. ಈಗ ಊಟದ ಸಮಯ. ಕನಕ ಕಮಲ ಬಾ. ನಾನು ಅವತ್ತು ಫುಡ್ ಟೇಸ್ಟಿಂಗಿಗೆ ಹೋಗಿದ್ದೆ ನೋಡಿ, ರೋಟಿಗರಿಗೆ. ಅವ್ರದ್ದೇ ಫುಡ್ ಐಟಮ್ಸ್ ಇವತ್ತು. ಲೆಟ್ಸ್ ಸಿ. ಪೂಜೆ ಎಲ್ಲ ಆಯ್ತು. ಅಲ್ಲಿ ಎಲ್ಲರೂ ಊಟಕ್ಕೆಲ್ಲ ಕೂತಿದ್ದಾರೆ. ಇನ್ನೊಂದು ಸ್ವಲ್ಪ ಜನ ಬರ್ಲಿಕ್ಕಿದ್ದಾರೆ. ಮಗಳು ಕೆಳಗಿದ್ದಾಳೆ ನೋಡಿ, ಬಂದ್ರಲ್ಲಿ ಐಟಮ್ ಎಲ್ಲ ಇಟ್ಟಿದ್ದಾರೆ. ಊಟಕ್ಕೆ ಇವತ್ತು ರಾತ್ರಿಗೆ ಫ್ರೈಮ್ಸ್, ಆಮೇಲೆ ಒಂದು ಪಲ್ಯ ಇದೆ, ಜೊತೆಗೆ ಸಾರು, ತರಕಾರಿ ಸಾರು ಅನಿಸುತ್ತೆ. ಯಾವ ತರಕಾರಿ ಏನು ಅಂತ ಗೊತ್ತಿಲ್ಲ, ನನಗೆ ನೆನಪಾಗ್ತಾ ಇಲ್ಲ. ಬಟ್ ಸಾಂಬಾರ್ ಜೊತೆಗೆ ರೈಸ್, ಆಮೇಲೆ ಕೋಸಂಬರಿ ಇತ್ತು, ಇನ್ನೇನಿತ್ತು, ಒಂದು ಬಜ್ಜಿ ಇತ್ತು. ಸೊ ಸಿಂಪಲ್ ಆಗಿರುವಂಥ ಡಿನ್ನರ್ ಮೆನು ಇವತ್ತಿನ ದಿನಕ್ಕೆ ಆಗಿತ್ತು. ನನಗೆ ಈ ಟೈಮ್ನಲ್ಲಿ ನಾನು ಎಲ್ಲಿದ್ದೆ ಅಂತಲೇ ನೆನಪಾಗ್ತಾ ಇಲ್ಲ. ಎಲ್ಲರೂ ಕೂತಿದ್ದಾರೆ ಊಟಕ್ಕೆ ಫ್ಯಾಮಿಲಿ ಸಮೇತ. ನಾನು ಒಬ್ಬಳೇ ಮಿಸ್ಸಿಂಗ್ ಅಂತ ನನಗೆ ಗೊತ್ತಾಗಿದೆ ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೇ. ಜೊತೆಗೆ ಪಾಯಸ ಬೇರೆ ಇತ್ತು, ಸ್ವೀಟ್ ಬೇರೆ ಇತ್ತು, ಒಂದು ಐಟಮ್. ನಾವೇ ಮನೆಯವರು ನನಗೋಸ್ಕರ ಅಲ್ಲಿ ಚೇರ್ ಖಾಲಿ ಇದೆ, ಪಾಪ ವೇಟ್ ಮಾಡ್ತಾ ಇದ್ದಾರೆ. ನಾನಂತೂ ಕೆಳಗಡೆ ಇದೆ ಅನಿಸುತ್ತೆ. ಮೋಸ್ಟ್ಲಿ ಫೋಟೋಗ್ರಾಫರ್ ಅವ್ರ ಜೊತೆಗೆ ಇದ್ದೆ ಅನಿಸುತ್ತೆ. ಅವ್ರು ಮೇಡಮ್ ಏನು ಕ್ಲಿಪ್ ಕೊಟ್ಟಿಲ್ಲ, ನೀವು ಏನು ವೀಡಿಯೋನೇ ಸಿಗಲಿಲ್ಲ ನಮಗೆ, ಆಮೇಲೆ ಹೇಳಿಬಿಡಿ ಅದು ತಗೊಂಡಿಲ್ಲ ಇದು ತಗೊಂಡಿಲ್ಲ ಅಂತ ಅಂದರು. ಸರಿ ಓಕೆ, ಇವಾಗ ತಗೊಳ್ಳೋಣ ಅಂತ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತಿದ್ದು ಕ್ಲಿಪ್ಸ್ ಕೊಡಬೇಕಲ್ವ, ನಾವು ಕೊಟ್ಟರೆ ತಾನೇ ಅವ್ರು ವೀಡಿಯೋ ಮಾಡೋದಕ್ಕಾಗತ್ತೆ. ನನ್ನ ದೀಪು ಪ್ರೆಗ್ನೆನ್ಸಿ ರಿವೀಲ್ ಶೂಟ್ ಮಾಡಿದ್ರಲ್ಲ, ಅವರೇ ಬಂದಿದ್ದರು ಇವತ್ತಿನ ಈ ಒಂದು ವಿಡಿಯೋ ಫೋಟೋಸ್ ಕ್ಯಾಪ್ಚರ್ ಮಾಡೋದಕ್ಕೆ.
ತಿಂತಾ ಇದ್ರೆ ತಿಂತಾನೆ ಇರ್ಬೇಕು. ಅಷ್ಟು ಜೋರು ಹಸಿವೆ ಆಗಿದೆ ಅಂತ ಅಲ್ಲ ಅಣ್ಣ. ಇತ್ತು ಎಷ್ಟು ಜನಕ್ಕೆ ಹಾಕಿದಾರೆ ಮಾಮ ಟೇಬಲ್? ನನ್ನ ಯಾರು ಕರ್ದೇ ಇಲ್ಲ ನೀವು. ಎಲೆ ಎಲ್ಲ ಹಾಕೊಂಡು ಬನ್ನಿ ಆಯ್ತಾ ಆಂಟಿ ನಿಮ್ದು? ಆಯ್ತು. ಊಟ ಹೆಂಗಿತ್ತು? ಚೆನ್ನಾಗಿತ್ತ ಟೇಸ್ಟ್ ಎಲ್ಲ? ಚೆನ್ನಾಗಿದ್ಯಾ? ನಾಳೆ ನೋಡ್ಕೊಂಡು ಸೇರು. ಚೆನ್ನಾಗಿ ಮಾಡಿದಾರಾ? ಚೆನ್ನಾಗಿದ್ಯಾ? ಎಷ್ಟು ಮಾಮ ಎಷ್ಟು ಜನ ಕುತ್ಕೋಬೋದು? ನೀವು ಊಟ ಮಾಡಿದ್ರಾ? ಒಳ್ಳೇದಾಯ್ತು ಮಾಡಿ. ಯಾಕಂದ್ರೆ ಹೊಟ್ಟೆ ಹಸುವಾಗಿತ್ತು. ಅದೇ ನನಗೂ ಹೊಟ್ಟೆ ನಾನು ಅದಕ್ಕೆ 2 ಸಲ ರೈಸ್ ಹಾಕ್ಸ್ಕೊಂಡೆ. ತಿನ್ನಿ ವೇಟ್ ಮಾಡ್ತಾ ಇದ್ವಿ. ನಿಂದು ಪ್ಲೇಸ್ ಪಾಪ ಚೆನ್ನಾಗಿತ್ತ ಊಟ ಒಟ್ನಲ್ಲಿ? ಏನಾದ್ರೂ ಇದ್ರೆ ಹೇಳ್ಬೇಕು, ನಾಳೆ ಮತ್ತೆ ಅವ್ರದೇ ಅಲ್ಲ ಊಟ. ತಿನ್ನು ಬೀನ್ಸ್ ಪಲ್ಯ. ನಿಮ್ದು ಊಟ ಆಯ್ತಾ? ಊಟ ಎಲ್ಲರೂ ಚೆನ್ನಾಗಿದೆ ಅಂತಿದ್ದಾರೆ. ಹೌದಾ? ನನಗೆ ತುಂಬಾ ಇಂಪಾರ್ಟೆಂಟ್, ಬಂದವ್ರಿಗೆ ನೆನಪಿರೋದೇ ಊಟ. ಆ್ಯಂಡ್ ರೋಟಿಗರ್ ಟೀಮ್ನ ನಾನು ತುಂಬಾ ನಂಬಿದ್ದೆ, ಅಲ್ಲಿ ಹೋಗಿ ತಿಂದಿದ್ದೀನಿ, ಚೆನ್ನಾಗಿತ್ತು ಅಲ್ವಾ ಸಂಧ್ಯಾ? ಸೊ ಹಂಗಾಗಿ ನನಗೆ ಕಾನ್ಫಿಡೆನ್ಸ್ ಇತ್ತು ಅವ್ರ ಸರ್ವಿಸ್ ಮೇಲೆ ಎಲ್ಲ ಚೆನ್ನಾಗಿರುತ್ತೆ ಅಂತ. ಸೊ ಇವತ್ತಂತೂ ಫುಲ್ ಪಾಸ್. ನಾಳೆದು ನೋಡಬೇಕು, ನಾಳೆ ದೊಡ್ಡ ಮೆನು ಇದೆ ಅಲ್ಲ ಬೇಬಿ? ನಾಳೆ ಮಧ್ಯಾಹ್ನದ ಇಂಪಾರ್ಟೆಂಟ್. ಬೆಳಗ್ಗೆ ಎಲ್ಲ ನಾವೇ ಬೆಳಿಗ್ಗೆದು ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಯಜಮಾನ್ರದ್ದು ಪೂಜೆ ಆದ್ಮೇಲೆ ಹೊಸ ಸ್ಟೈಲ್ ಇದು. ಬಂದೆ ಸೇರ ಹೈಟ್ ಉಂಟಲ್ಪ ದನು ಈ ಕಾಂಡೊಂಜಿ ಬ್ಯಾಕ್ ಅಂತ ನೂದು ಬ್ಯಾಕ್ ಅಂತ ಹಿಂಗೆ ನೆನಪು ಅದಿಲ್ಲ ಇದಿಲ್ಲ ಸೇರ್ಸಿರ್ಲಿಲ್ಲ, ನನಗ್ ತಲೆನೋವು ಅದು ತಲೆನೋವು ಇದೇ ಆಯ್ತು, ಒಬ್ರು ಮಿಸ್ ಆಗುತ್ತಲ್ಲ. ಮಾಮ ಒಂದಷ್ಟು ಓಡಾಡಿದ್ದಾರೆ. ನಾನು ಮಾಮ ಎಲ್ಲಿ ಮಾಮ ಹತ್ತರಕ್ಕೆ ಹೋಗಿದ್ದಾರೆ, ಇತ್ತರಕ್ಕೆ ಹೋಗಿದ್ದಾರೆ, ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಮಾಮ ಮಾಮಿ ಅಪ್ಪ ಅಮ್ಮ ಇಲ್ಲಿದ್ರೆ ನಾನು ಏನ್ ಮಾಡ್ತಾ ಇದ್ದೋ ನನಗೆ ಗೊತ್ತಿಲ್ಲ. ಅಷ್ಟು ಕೆಲಸ ಇತ್ತು. ನಾಳೆ ಬೆಳಗ್ಗೆ ನಮ್ಗೆ ಟೆನ್ಷನ್ ಮಾಡ್ಕೊಂಡಿದ್ದು ಗೊತ್ತಾ? ಇವತ್ತು ಅಯ್ಯೋ ಐಟಮ್ ಇಟ್ಟಿದ್ದೀವಿ ಎಲ್ಲಿಟ್ಟಿದ್ದೀವಿ ಅಂತ ನಮ್ಗೆ ಗೊತ್ತಿಲ್ಲ. ಸಿಗ್ಲೇ ಇಲ್ಲ. ಒಂದು ಕತ್ತಿ ಎಷ್ಟು ಹುಡುಕುದು, ಕತ್ತಿ ಅಲ್ಲೇ ಎಷ್ಟು ಹುಡುಕುದು. ಸರಿ ಎಲ್ಲ ಇಟ್ಬಿಟ್ಟು ಎಲ್ಲ ಒಂದೇ ರೂಮಲ್ಲಿ ಎಲ್ಲ ತೆಗೆದ್ಬಿಡಿ ಸುಮಾರು ನಾವ್ ತುಂಬಾ ಬೇಗ ಬಂದಿರುವಂತ ಅವಾರ್ಡ್ ಸಿಗ್ಬೇಕಾಗಿರೋದು ಸುಮಾ ಆದರ್ಶ್ಗೆ. Because of my Maidna. Because Maidna is influenced by his brother. Following brother's step. ಎಕ್ಸ್ಟ್ರಾ ಔಟ್ಫಿಟ್ ಎಲ್ಲ ತಂದಿದ್ದೆ, ಬೇಕಾಗತ್ತಲ್ವ? ಬಿಕಾಸ್ ಪೂಜೆ ಆದಮೇಲೆ ಒಂದಷ್ಟು ಕೆಲಸ ಇರುತ್ತೆ, ನಾಳೆದೆಲ್ಲ ಪ್ರಿಪ್ರೇಷನ್ ಮಾಡಿನೇ ಹೋಗಬೇಕು ಅಂತ. ಮಾಮಿ ಅಮ್ಮನಿಗೆ ಎಲ್ಲ ಡೀಟೇಲ್ಸ್ ಗೊತ್ತಿರೋದ್ರಿಂದ ಎಲ್ಲಿ ಏನು ಮಾಡಬೇಕು, ನಾಳೆಗೆ ಏನೇನು ವ್ಯವಸ್ಥೆ ಬೇಕು, ಪುರೋಹಿತರು ಏನೇನು ಹೇಳಿದ್ದಾರೆ ಅವರು ಅದ್ರ ಜವಾಬ್ದಾರಿನ ತಗೊಂಡಲ್ಲಿ ಮಾಡ್ತಾ ಇದ್ದಾರೆ. ಫ್ರೂಟ್ಸ್, ತರಕಾರಿ, ಒಂದಷ್ಟು ಐಟಮ್ಸ್ನ ಪುರೋಹಿತರು ಹೇಳಿದ್ದಾರೆ. ಮನೆ ಗೃಹ ಪ್ರವೇಶ ಅಂದರೆ ಎಂಟ್ರಿ ಆಗಬೇಕಾದ್ರೆ ಏನೆಲ್ಲ ಹಿಡ್ಕೋಬೇಕಾಗತ್ತೆ ಅಂತ. ಸೊ ಅದನ್ನು ಇಲ್ಲಿ ಅರೇಂಜ್ಮೆಂಟ್ ಮಾಡಿಟ್ರೆ ನಾಳೆಗೆ ಸುಲಭ ಆಗುತ್ತೆ ಅಲ್ವಾ? ಬಿಕಾಸ್ ನಾಳೆ ಅನ್ನೋದು ಮಾಡ್ಬೋದು ಅಂತ, ಆದರೆ ಖಂಡಿತವಾಗ್ಲೂ ಆಗಲ್ಲ. ಗಡಿಬಿಡಿ ಜಾಸ್ತಿನೇ ಇರುತ್ತೆ. ಇಷ್ಟು ಮಾಡಿನೂ ನಮಗೆ ಪೂಜೆ ಟೈಮ್ನಲ್ಲಿ ಎಷ್ಟೊಂದು ಗಡಿಬಿಡಿ ಆಗ್ತಾಯಿತ್ತು ಗೊತ್ತಾ? ಬಟ್ ಇದು ಸಾಮಾನ್ಯ, ಯಾರ ಮನೆಯಲ್ಲೂ ಎಲ್ಲ ಓಕೆ ನೀಟಾಗಿ ಎಲ್ಲ ಕಂಫರ್ಟೇಬಲಾಗಿ ಆಗಲ್ಲ, ಇದ್ದೇ ಇರುತ್ತೆ ಈ ಥರ ಗಡಿಬಿಡಿ. ಸೊ ಎಲ್ಲ ಅರೇಂಜ್ಮೆಂಟ್ಸ್ ಆಯಿತು, ನಾಳೆ ಪೂಜೆಗೆ ಅಂತ ಎಲ್ಲ ಒಂದು ಕಡೆ ಇಟ್ಟಿದ್ದಾಯಿತು. ಪುರೋಹಿತರು ಬಂದಾಗ ಅವ್ರಿಗೂ ಗೊತ್ತಾಗುತ್ತಲ್ವ ಮನೆಯಲ್ಲಿ ಎಲ್ಲಿ ಏನು ಇಟ್ಟಿದ್ದಾರಂತ. ಇದನ್ನೆಲ್ಲ ಅವ್ರಿಗೆ ಬೇಕಾಗಿದ್ದಲ್ಲಿ ತಗೊಂಡು ಯೂಸ್ ಮಾಡ್ತಾರೆ. ಇಲ್ಲಿ ಸೆಂಟ್ರಿಗೆ ಗೋಡೆ ಇತ್ತು, ಅದು ಹೊಡೆದಾಕಿ ಇದೆಲ್ಲ ಮಾಡಿದ್ದಾರೆ. ನನಗೆ ಎಷ್ಟು ಹೊಟ್ಟೆ ಹಸು ಆಗ್ತಾ ಇತ್ತು ಅಂದ್ರೆ ಪೂಜೆನಲ್ಲೇ ಆಗ್ತಾ ಇತ್ತು, ಬಟ್ ಏನು ಮಾಡಕ್ ಆಗ್ತಿರ್ಲಿಲ್ಲ. ಆಮೇಲೆ ನೀವು ಆಂಟಿ ಅತ್ತೆ ದೀಪು ತಾತ ಎಷ್ಟು ಜನ ಒಂದು ಕಾರಲ್ಲಿ ಹೋಗಿ, ಮಾಮ ಸುಮು ಆದಿ ಮಾಮಿ ಮತ್ತೆ ಆಂಟಿ ಎಲ್ಲ ಒಂದು ಕಾರಲ್ಲಿ ಹೋಗಿ. ನಾನು
ಇವ್ರನ್ನೆಲ್ಲ ಕರ್ಕೊಂಡು ಬರ್ತೀನಿ ಇನ್ನೊಂದು ಕಾರಲ್ಲಿ. ಹೊರಡಿ 2 ಕಾರ್. ಎಷ್ಟು ಜನ ಇದ್ದೇವೆ ಅಲ್ಲೋಡ? ಹಾ 3 ಕಾರ್ ಇದೆ. 5 ಕಾರಲ್ಲಿ. ಈಗ ಅಪ್ಪ ಮತ್ತೆ ಅಪ್ಪನೂ ಎಲ್ಲ ತೆಗೆದುಕೊಡ್ತಾರೆ ಮೇಲೆ ಅಪ್ಪನ ಅಂಕಲ್ ಮಾಮನ ತೆಗೆದುಕೊಡ್ತಾರೆ. ಎಲ್ಲ ಡಿಸ್ಕಷನ್ ನಡೀತಾ ಇದೆ. ಬಿಕಾಸ್ ಊರಿಂದ ಬಂದಿರೋದಷ್ಟೇ ಇವತ್ತು, ಇವ್ರಿಗೂ ಸುಸ್ತಾಗಿರುತ್ತೆ. ಬೇಗ ಮಲ್ಕೊಳ್ಳಿ ಹೋಗ್ಬಿಟ್ಟು, ಮಲ್ಗಿದ್ರೆ ನಾಳೆ ಪೂಜೆಗೂ ಎಲ್ಲ ಫ್ರೆಶ್ ಆಗಿ ರೆಡಿ ಆಗ್ತಾರಾ. ಸೊ ಎಲ್ಲರೂ ಬೇಗ ಹೊರಡಿ ಅಂತ. ಆಮೇಲೆ ಲಾಸ್ಟಿಗೆ ನಾನು ಮಾಮಿ ಅಮ್ಮ ಬರ್ತೀವಿ ಮನೆಗಂತ. ಇನ್ನ ಮುಂದಿನ ವರ್ಷ ಅಲ್ಲ 5 ವರ್ಷ ಆದ್ಮೇಲೆ ಸಿಗೋಣ ಹಾಗಾದ್ರೆ. ಪೂಜೆ ಸತ್ಯನಾರಾಯಣ ಎಲ್ಲಿ ಮಾಡ್ತಾರೆ ಬಂದವರಲ್ಲಿ ನನ್ನ ಕಸಿನ್ ನೋಡಿ ಓಡಾಡ್ತಾನೆ ಇದ್ದಾನೆ ಅವಾಗಿಂದ. ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಎಲ್ಲರೂ ಅವ್ರವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಮಾಮಿ ಅಮ್ಮ ನಾನು 3 ಜನ ಇದ್ದೀವಿ. ಎಲ್ಲರೂನ್ನ ಕಳ್ಸಿದ್ವಿ ಮನೆಗೆ. ಮಾಮಿ ಇಲ್ಲಿ ಬಾಟಲ್, ನಾನಂದ್ರೆ ಎಲ್ಲ ನೀಟಾಗಿ ಇಡ್ಬೇಕು ಇವತ್ತೇ ಅಂತ. ಮನೆ ಇಡೀ ನೀಟಾಗಿರ್ಬೇಕು ನಾಳೆ ಬರಬೇಕು ಅಂತ. ಎಲ್ಲೆಲ್ಲಿ ಡೆಕೋರೇಷನ್ ಮಾಡಿದ್ರು ಅದು ಹಾಗೆ ಇರಬೇಕು ಅಂತ. ಅಲ್ಲಲ್ಲಿ ಬಾಟಲ್ಸ್ ಇತ್ತು, ಎಲ್ಲ ಇತ್ತು, ಅದನ್ನೆಲ್ಲ ಒಂದ್ ಕಡೆ ಇಡೋಣ ಬೇಡ ಅಂತ. ನಾಳೆ ಬಂದು ಇದೆಲ್ಲ ಮಾಡೋಕ್ಕಾಗತ್ತಾ? ಇಲ್ಲ. ಸೊ ಐ ಸೆಡ್ ಇಟ್ಸ್ ಓಕೆ, ಇವತ್ತು ಲೇಟ್ ಆದರೂ ಪರವಾಗಿಲ್ಲ, ಮುಗಿಸ್ಕೊಂಡೇ ಹೋಗೋಣ ಅಂತ. ನಾವು 3 ಜನ ಇದ್ದೀವಿ. ಸಖತ್ ಲೋ ಬ್ಯಾಕ್ ಪೇನ್ ಇದೆ, ಬಟ್ ಇಟ್ಸ್ ಓಕೆ. ಇದೆಲ್ಲ ಒಂಥರ ನಮಗೋಸ್ಕರ ಮಾಡುವಂಥದ್ದಲ್ಲ. ಎಲ್ಲರಿಗೂ ಆ ವಿಷ್ಣು ಡ್ರಾಯಿಂಗ್ ತುಂಬಾ ಇಷ್ಟ ಆಯಿತು. ಎಲ್ಲರೂ ಇದ್ದಾಗ ಮತ್ತೆ ಅಲ್ಲಲ್ಲಿ ಐಟಮ್ಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಹೋದ್ರೆ ಇವಾಗ ಎಲ್ಲೆಲ್ಲಿ ಏನೇನು ಇಡಬೇಕು ನೀಟಾಗಿಡೋದು. ಮಾಮಿ ಅಮ್ಮ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ನಾನು ಮನೆ ಅರೇಂಜ್ಮೆಂಟ್ಸನ್ನು ನೋಡಿ ಹೋದರೆ ನಾಳೆ ಬಂದಾಗ ಹೀಗೆ ಇರುತ್ತೆ. ನಾನು ನ್ಯೂಸ್ ಪೇಪರ್ ಅಲ್ಪದಿಲ್ಲ ಅಂತ ತೂಯತ್ತೆ. ನ್ಯೂಸ್ ಪೇಪರ್ ಅಲ್ಪದಿಲ್ಲ ಗೊತ್ತಾಣ. ಒಂದು ಕಡೆಯಿಂದೆಲ್ಲ ಸೆಟ್ ಮಾಡಿದ್ರೆ ಹಬ್ಬ ಮತ್ತೆ ಟೆನ್ಷನ್ ಇಲ್ಲ ಅಂತ ನಾಳೆಗೆ. ಇವತ್ತೆಲ್ಲರೂ ಹುಡುಕಿ ಸಾಕೈತೆ, ಅದೆಲ್ಲಿದೆ ಇದೆಲ್ಲಿದೆ. ಸೊ ಇಲ್ಲೆಲ್ಲ ನೆಲಕ್ಕೆ ಹಾಸೋದೆಲ್ಲ ಇಲ್ಲಿದೆ. ಇದೆಲ್ಲ ಗಿಫ್ಟ್ ಐಟಮ್ಸ್ ಬಂದವ್ರಿಗೆ. ನಾಳೆ ನೆನಪಲ್ಲಿ ಗಿಫ್ಟ್ ಕೊಡ್ಬೇಕು ಎಲ್ಲರಿಗೂ, ಇಲ್ಲಾಂದ್ರೆ ಸಂಧ್ಯಾಂಗ್ ಬರೀತೀನಿ ನಾನು. ನೆನಪು ಮಲ್ಕೊಡು. ಪೂರ ಫ್ಯಾಮಿಲಿ ಹೀಗೆ ನ್ಯೂಸ್ ಪೇಪರ್ ಕೊಡಿ ಅವನಿಗೆ, ಅವನ ಇಟ್ಬಿಡ್ತಾನಲ್ಲಿ. ಬನ್ನಿ, ಈ ರೂಮ್ ಕ್ಲೀನ್ ಆಯ್ತು. ನನಗೆ ಏನು ಗೊತ್ತಾ ಮಾಮಿ, ಇವಾಗ ಎಲ್ಲ ಕ್ಲೀನ್ ಆಯ್ತು. ಎಲ್ಲಾನು ಚೆಕ್ ಮಾಡಿದ್ದಾಯ್ತು, ಎಲ್ಲರೂ ಕ್ಲೀನ್ ಮಾಡಿದ್ದಾಯ್ತು. ಕ್ಲೀನಾಗಿ ಎಲ್ಲ ಜೋಡಿಸ್ಬಿಟ್ಟು ನಾಳೆ ಸೆಲ್ವಿ ಕಸ ಗುಡಿಸಿ ಒರೆಸೋದಿಲ್ವಾ? ಇನ್ನು ಆಡತ್ತ ಬೋಟ ಮೇಲೆ ಆಡ್ಕೊಳ್ಳಿ ದೇಪಣ್ಣ ನಮ್ಮ ಬಿದ್ದಡ್ಬೇಕು. ನಾಳೆ ಒಂದು ಫೈನಲಿ ಇವತ್ತಿನ ಪೂಜೆ ಆಯ್ತು, ಕ್ಲೀನಿಂಗ್ ಆಯ್ತು. ಇಲ್ಲೊಂದಷ್ಟು ಐಟಮ್ ಇದೆ, ಅದನ್ನೆಲ್ಲ ಮನೆಗೆ ತಗೊಂಡು ಹೋಗ್ಬೇಕು. ಅಂಡ್ ನಾಳೆ ಬರಬೇಕು. ಅಂಡ್ ಈಗ ಹೋಗಿ ಮಲ್ಗೋದು. ನಾಳೆ ಬೆಳಗ್ಗೆ ಅಷ್ಟೇ ಕುಂಕುಮ ರಂಗೋಲಿ ಹಾಕೋದು ಅದು. ಅಂಡ್ ಇವ್ರಿಗೆ ನೋಡಿ, ಇನ್ನ ಅಡ್ಗೆ ಮುಗ್ದಿಲ್ಲ. ಮಗು ಆದ್ಮೇಲೆ ಜೀವನ ಬದಲಾಗುತ್ತದೆ. ಹೌದು, ಊಟ ಮಾಡಿಲ್ಲ ಅಂದ್ರೆ ಹಾಲು ಕಾಯಿಸ್ತಾ ಇದ್ದೀನಿ. ಊಟ ಮಾಡಿಲ್ಲ ಮುದ್ದು ಊಟ ಮಾಡಿಲ್ಲ. ಹೌ ಇಸ್ ಹಿ ಆಕ್ಟಿವ್? ಅಲ್ಲಿ ಸಾಂಬಾರ್ ರೈಸ್ ತಿಂದಿಲ್ಲ, ಮತ್ತೆ ಪಲ್ಯ ತಿಂದಿಲ್ಲ, ಇಲ್ಲಿ ಮೊಸರನ್ನ ಬಂದೆ ಅದು ತಿಂದಿಲ್ಲ. ಸೊ ಇವಾಗ ಅವು ಬೇಕಂತೆ. ಏನ್ ಬೇಕು ಮುದ್ದು? ಅವು ಹಾಲು ಬೇಕು. ಏನ್ ಬೇಕು ಊಟ? ಮಮ್ಮಮ್ ಬೇಕಾ? ಮಮ್ಮ ತಿನ್ನಲ್ಲ, ಬೂವ ತಿನ್ನಲ್ಲ. ಅನ್ನು ಬುವಾ ಅದಕ್ಕೆ. ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಇದು ಭಾಗ 1. ನಾಳೆ ನೀನು ಪೂಜೆ ಇರುತ್ತೆ, ಅದರ ವಿಡಿಯೋ ನಾನು ಎಡಿಟ್ ಮಾಡಬೇಕು, ನಿಮಗಾಗಿ ಹಾಕಬೇಕು. ಚೆನ್ನಾಗಿದೆಯಲ್ಲ? ನೇಲ್ ಪೇಂಟ್ ಎಲ್ಲ ಎಲ್ಲೋ ಆಗಿಬಿಟ್ಟಿದೆ. ಎನಿವೇಸ್, ಸಿಗೋಣ ಆದಷ್ಟು ಬೇಗ. ಲಾಟ್ಸ್ ಆಫ್ ಲವ್.